ಉತ್ತರಾದಿಯರಲ್ಲಿ ಒಂದು ಪದ್ಧತಿ ಇದೆ. ಏನಂದರೆ ಅವರಲ್ಲಿ ಯಾರ ಬೇಕಾದರೂ ಯಾವಾಗ ಬೇಕಾದರೂ ಏನು ಬೇಕಾದರೂ ಹೊಸ ಕಥೆಯನ್ನು ಸೃಷ್ಟಿ ಮಾಡಬಹುದು, ಸುಳ್ಳು ಕಥೆಯನ್ನು ಸೃಷ್ಟಿ ಮಾಡಬಹುದು. ಸುಳ್ಳು ಕಥೆ ಅದಕ್ಕೆ ಉದ್ದೇಶ ಎರಡೇ ಇರ್ತದೆ. ಒಂದು ಮಹಾನುಭಾವರನ್ನು ಅಪಕರ್ಷ ಮಾಡೋದು, ಮಹಾನುಭಾವರ ನಿಂದೆ ಮಾಡೋದು, ಅವರು ಸಣ್ಣವರು ಅಂತ ತೋರಿಸೋದಕ್ಕೆ. ಇನ್ನೊಂದು ತಮ್ಮವರನ್ನು ದೊಡ್ಡವರು 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 ಅಂತ ಹೇಳಿ ಡೊಂಗುರ ಹೊಡ್ಕೊಳ್ಳಿಕ್ಕೆ. ಮೊನ್ನೆ ಒಂದು ಬಂದಿರ್ತದೆ, ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಮಾಧ್ವ ಪರಂಪರೆಯಲ್ಲಿ ಪ್ರಥಮ ಬಾರಿಗೆ ಸಶರೀರ ವೃಂದಾವನ ಪ್ರವೇಶ ಮಾಡಿದರು ಅಂತನ್ನೋದು ಐತಿಹಾಸಿಕ ಸತ್ಯ. ಆದರೆ ಉತ್ತರಾದಿಯರಿಗಿದೆ ಸಹನೆ ಆಗೋದಿಲ್ಲ. ಇಲ್ಲ 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 ರಘುತ್ತಮರು ಕೂಡ ಸಶರೀರ ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಆತನೂರವರು ವಿಡಿಯೋ ಮಾಡಿಬಿಟ್ರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಮೊದಲೇ ನಿರ್ಮಿತವಾದ ವೃಂದಾವನದಲ್ಲಿ ಸಶರೀರ ವೃಂದಾವನ ಪ್ರವೇಶ ಅಂತ ಹೇಳ್ತಾರಲ್ಲಿ ಕಾವ್ಯಗಳಲ್ಲಿ ವಿಶೇಷವಾಗಿ ವರ್ಣನೆ ಮಾಡ್ತಾ. ವಾದರಾಜ ಸ್ವಾಮಿಗಳು, ಆಮೇಲೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು, ಅವರಿಬ್ಬರಿಗಿಂತ ಮುಂಚೆ ಸಶರೀರ ವೃಂದಾವನ ಪ್ರವೇಶ ಮಾಡಿದವರು ರಘುತ್ತಮ ಸ್ವಾಮಿಗಳು, ಆಮೇಲೆ ವಾದಿರಾಜರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು. ಹೊಸ ಕತೆ, ಸುಳ್ಳು ಕತೆ. ಸತ್ಯಾತ್ಮರೇ ಹೇಳಿಲ್ಲ, ಯಾವ ಕೃತಿಗಳಲ್ಲಿ ಹೇಳಿಲ್ಲ. ಅವರೆಲ್ಲರ ಕೃತಿಗಳಲ್ಲಿ ವೃಂದಾವನ ಸ್ಥಳಾದರು ಅಂತಲೇ ಬಂದಿದೆ. ಆದರೆ ಈ ವ್ಯಕ್ತಿ ಹೊಸ ಕತೆ ಸೃಷ್ಟಿ ಮಾಡಿಬಿಟ್ರು. ಪ್ರಮಾಣ ಕೇಳಿದ್ರೆ ಜಾರಿಕೊಂಡ್ಬಿಟ್ರು, ಓಡಿ ಹೋದರು, ಪಲಾಯನ. ಯಾರು ಬೇಕಾದರೂ ಏನು ಬೇಕಾದರೂ ಸೃಷ್ಟಿ ಮಾಡಬಹುದು. ಇದು ಉತ್ತರಾದಿಯರ ಅಸತ್ ಸಂಪ್ರದಾಯ.